ಒಳಗಿದ್ದವನು ಅವನೇ, ಮಂದಿರ ಹೊರಗಿದ್ದವನು ಅವನೇ, ಸೀರೆ ಒಳಗಿದ್ದವನು ಅವನೇ, ಸೀರೆಗೆ ಸಾಕ್ಷಿಯಾಗಿ ಹೊರಗೆ ಬೈದ ರೂಪವಾಗಿದ್ದವನು ತಾನೇ. ಅದಕ್ಕೆ ಯಾತ ನೋಡಲು ಪರಬ್ರಹ್ಮವಿದೋ ಜ್ಞಾನಿಗಳು ಅಣುರೇಣು ಕಾಶದಲ್ಲಿ ಸೈನ್ಯ ತುಂಬಿ ಬರೀತಿದ್ದಾನೆ ಭಗವಂತ. ನೆಂಬಿ ಕರೆದೊಡೆ ಓ ಎಂಬುದು ಶಿವನೇ ಅಂತ ಹೇಳ್ತಾರೆ ಅವರು. ನಂಬಲೆ ಮನವೇ ಹಂಬೋಲಿಸದಿರು ಬರೀದೆ ನೆಂಬಿಗೆ ಸಾಮರಸ್ಯಕ್ಕೆ ಕಾರಣ ಹೇಳ್ತಾರೆ ಸಪ್ಪಳಾಡರು ಭಕ್ತಿ ಕಾರಣಕ್ಕೆ. ಸುಮ್ಮ ಅವು ಹರದೇಶಿ ಯಾಕಂದ್ರೆ ಕಿಸ್ಮಾಯಿಗಂದ್ರೆ ಹಾಡುವುದು ಏನೇ ಹಲಕಟ್ಟುವುದು ಅವ್ರಿಗೆ ಇವರು ಅನ್ನೋದು ಇದೇ ಡಬ್ಬಿನ ಪದ ಅಂತ ತಿಳ್ಕೊಂಡಾರ ಅವರು. ಅದು ಬಹಳ ದೂರದ ತಂಗಿ ಡಬ್ಬಿನ ಪದ. ಸುಮ್ಮನೆ ಹಾಡೋರು ಏನ್ ಮಾಡ್ಯಾವ್ರಿ, ಈ ಹೆಣ್ಮಗಳು ಚೆಂದ ಆಡ್ತಾರೆ ಏನ್ ಪ್ರಶ್ನೆ ಇಲ್ಲ. ಈ ಹೆಣ್ಮಗಳು ಪದ ಹಾಡೋಗಳಿಗೆ ಅವ್ ಎದುಗಳಿಗೆ ವಿಷಯ ಬದಲಾಗ್ಬಿಟ್ಟಿಗೆ ನೀ ಚಂಪರ್ ಹುಟ್ಟಿದಿ, ನೀ ಕಗ್ರಿ ತೊಡ್ತೀರಿ, ನೀನು ಒಟ್ಟು ಹೊಡಿತೀರಿ, ನೀನ್ ಏಟ್ ಹೊಡಿತೀರಿ. ಅವು ಕಂಪ್ನಿ ನಮ್ಮ ಕಂಪ್ನಿಗಳು, ಹರದೇಶ್ ಕಂಪ್ನಿ, ಕಿಸ್ಮಾಯಿ ಕಂಪ್ನಿಗಳು ಇಟ್ಟುವುದನ್ನ ನೋಡಿ ಅವು ಕುಂತೂರು ಸೂರಿಗೆ ಅವಕ್ಕೆ ತಾಳೆಲ್ಲ ಮೇಳಿಲ್ಲ ಏನಿಲ್ಲ. ಅದ್ರ ಎದುಗಳಿಗೆ ತಪ್ಪ ಭಾಷೆ ಕೈ ಹಿಡಿದು ಭಾಷೆ ಮಾಡೋದು ಅವು ಚಾಲ ಕೇಳವು. ಅದಕ್ಕ ಬರೇ ಮಾತಾಡೋದು ದಪ್ಪ ಹಿಡ್ಕೊಂಡು ಏನು ಪದ ಬರಂಗಿಲ್ಲ. ಬಂದಿರೋದು ಈ ಸೂರ ಪಿಡಿಯಲ್ಕ ಅವ್ರು ಭೇಟಿ ನೋಡ್ರಿ ನೀವು ಇಟ್ಟುವುದಾಗ ಹೊಟ್ಟಿಗೆ ಹೇಳೋದು ನಾನು ಅವ್ರು ತಿಳ್ಕೊಳ್ಳಿ. ಯಾಕಂದ್ರೆ ಕರುಣೆ ಅಂತ ಹೇಳ್ಬೇಕಾಗ್ಯದವ್ರಿಗೆ ಹರದೇಶ್ ಅವ್ರಿಗೆ. ನಾವು ಅವ್ರು ಒಂದೇ ವಂಶದವ್ರು ಅರ್ಥ ಇದ್ದಂಗ ಹುಚ್ಚಾಗಿಬಿಟ್ಟಾವ ಹರದೇಶಿವು. ನೀ ಜಂಪರ್ ಹುಟ್ಟಿ, ನೀವು ಹಂಗ್ ಮಾಡ್ದಿ ಹಿಂಗ್ ಮಾಡ್ದಿ. ಆಕಿ ಜಂಪರ್ ಯಾಕೆ ಬಿಡಾಕ, ಆಕಿ ಬಟ್ಟೆ ಯಾಕೆ ಬರೋದು, ನಿಮ್ದು ಕೆಲಸ ಏನೋ ನಮಗೆ. ಈಗ ಅಕ್ಕಮಾದೇವಿಗೆ ದುಷ್ಟ ಸುಳಿವಾಗ ಅವ್ರಿಗೆ ಗಂಟಿದ್ದ ವಂಶಿಕ ವೈರಾಗ್ಯ ತೊಟ್ಟು ತಲಿ ಧ್ಯಾನಿಸಿದಾಗ ಜಡಿಗಳನ್ನು ಹೇಳ್ಬಿಟ್ಟು ಸರ್ವಾಗಿ ತುಂಬ ಇಂಥವೆಲ್ಲ ನಾವು ಹೇಳಿದ್ರೆ ತಿಳಿದಾದಂತ ವಿಷಯ. ಅದಕ್ಕೆ ನೀವು ಎದುರು ಬಂತಂದ್ರೆ ಎತ್ತರದಿಂದ ಹಾಡ್ಬೇಕು, ಎತ್ತರದಿಂದ ಮಾತಾಡ್ಬೇಕು. ಇದು ಹಾಕಿದೊಳಗೆ ಇರಪ್ಪ ಸಂಕ್ಷಿಪ್ತ ಮಾತುಗಳು ಕರೆಕ್ಟ್ ಮಾಡಿಕೊಡೋದು ಮಾಡ್ಕೊಳ್ಳ ಬಿಟ್ಟು ಬುದ್ಧಿ ಹಿಡಿದ್ಬಿಡ್ತಾರೆ. ಏಟುಗಳಿನ ವಿಷಯ ಕೇಳಿ ಶಾಣೆರಾಗೋ ಮನಸ್ಸಿಗೆ ತಾಳಿ. ಇನ್ನು ನಿಮ್ಮ ಬಾಳಿಗೆ ಕೆಲವರು ಬರ್ತಾರೆ, ಬೇರೆ ಯಾರಾಗಿರ್ಬೇಕು. ಆದ್ರೂ ಹೆಣ್ಮಗಳ ವಿಷಯ ಯಾಕೆ ಆಶಿಸಿದರೆ ಇದು ಅಕ್ಕಿ ಈಗ ಅಕ್ಕಿ ಏನಕ್ಕೆ ತಿಳಿದಷ್ಟು ಹೇಳುವುದು ಸಮಾನ. ರಾಮಾಯಣ ವಿಷಯ ಮುಗಿತು, ಗಣಪತಿಯ ವಿಷಯ ಉಳಿತು. ಮಂಗಲ ಮೂರ್ತಿ ಅಂತ ತಯಾರು ಮಾಡಲು ಪಾರ್ವತಿಯ ಹರಿಯ ಒಳಗ ಗಣಪತಿ ಮೂರ್ತಿ ಮಾಡುವುದು. ಇದು ಪಾರ್ವತಿ ಮಾತ್ರ ಮಾಡ್ಯಾಳಂತ ಗಣಪತಿ. ಗಣಪತಿಗೆ ಮಾಡಿರುವ ಇದು ಕುಂದ್ರಶಾಲಿಗೆ ಬಾಗಿಲೊಳಗ ನಾನು ಝಳಕ ಮಾಡ್ತೀನಿ, ಯಾರ ಬಂದ್ರು ಬಿಡಬೇಡ. ಗಣಪತಿ ಮಾತ್ರ ಅಲ್ಲೇ ಕುಂತ ಸಂಚಾರ ಮಾಡಿ ಬಂದ ಭಗವಂತ. ಇವನ ಅಂತ ಹೆಂಗ ತಿಳಿದಿತ್ತಪ್ಪ ಮಂಗಲ ಮೂರ್ತಿಗ. ಏ ತ್ರಿಲೋಕ ಶಂಕರ, ಇವನಲ್ಲಿ ಮನಸ್ಸು ಬರಲಿಲ್ಲ ಕಿಂಕರ. ನಾ ಭಯಂಕರ ಇದ್ದೀನಿ, ಒಳಗೆ ಬಿಡುದಿಲ್ಲ ಅಂತಾನವನೀಗ. ನಾಗಿ ಗಂಡ ಇದ್ದೀನಿ ಬಿಡುವಂತ ಹೇಳ್ತಾನ ಅವಾಗ. ನೀ ಗಂಡ ಹಾಕಿರ, ನೀವು ಅಕಡೆ ದುಡ್ಡು ಹಾಕಿರಲಿ ಜಗತ್ತಿರಲ್ಲ. ಆವಾಗ ಭಗವಂತ ಅವರಿಗೆ ತ್ರಿಶೂಲದಿಂದ ಹೊಡೆದು ಬಂದ. ಅವನ ರುಂಡ ಹಾರಿ ಹೋಗಿ ಬಿಡುತ್ತು ಆಕಾಶದ. ನಮ್ಮ ವಿದ್ಯಾರ್ಥಿ ಪ್ರಶ್ನೆ ಮಾಡೋದು ಜನ ಶಾಂತಾಗಿ ಕೇಳ್ರಿ ಎಲ್ಲರೂ. ಹಿಂದೆ ತಾಳು ಹೊಡಿತಾರಲ್ರಿ ಅವ ಶೇಖುದಲ್ಲಿ ಅವನ ಹೆಸರ. ಅವ್ರ ತಂದೆ ಹೆಸರು ಶೇಷಾವ, ಪ್ರಸಿದ್ಧ ಹಾಡಿದ ಹರದೇಶ್ ಅವರು. ಹರದೇಶ್ ಅವರು ನಾಗೇಶ್ ಅವ್ರ ಕಂಪನಿ ಸೇರ ಸೇರಾದ್ರೆ ಪರವಾಗಿಲ್ಲ. ಈ ಮಾಸ್ಟರ್ ಗಣ್ಯ ತಮ್ಮ ಈಗ ನಮ್ಮ ಕಂಪನಿ ಅದಾನಲ್ಲ, ಅವ್ರು ನಾಗೇಶ್ ದಿನೇಶ್ ಮಾಡಬಹುದು.
ಹೊಡೆದಿರಿಸಿರ ಅದು ಪೂರ್ವಕವಾಗಿ ಬಂದವ್ರು ಯಾರು ಇದು ಅಷ್ಟೇ ನಾವು ವಿದೇಶ್ರೀ ಕೇಳಲ್ರಿ ವಿದೇಶ್ರೀ ಬಾಯ್ ಹಾಕೋದ್ರಿಂದ ಏನ್ ಕೇಳಿಸಿಲ್ಲ ಆದ್ರೆ ಆ ಹಿಂದೆ ತಾಲೀಮ್ ಮಾಸ್ತರ್ ಇರೋದ್ರಿ ತುಂಬ ಹೇಳ್ಬೇಕು ಶೇಖ್ ಸಾಬ್ ಏ ತ್ರಿಶೂಲದಿಂದ ಶಿವ ಹೊಡೆದ ಆಕಾಶಕ್ಕೆ ಶಿರ ಹೋಯ್ತು ಸಿಡದ ಅದು ಹುಡುಕ್ಯಾಡ್ರೆ ಹ್ಯಾಂಗ ಸಿಗ್ತಾವ ಸೇಗುಂಡಲ್ಲಿ ನೀನು ಹೋಗಿ ನೋಡಿದ್ರೆ ಹ್ಯಾಂಗ ಸಿಗ್ತಾವ ಬಂಡ್ರ ಕೋಟ್ಯಾಗ ನಿನಗ ಗಂಡ ಮಾತ್ರ ಕಡ್ದಾರಪ್ಪ ಮುದ್ರಗಟ್ಟಿ ನೀ ಹೋಗಿ ನೋಡು ಹುಲ್ಜರ್ತಿ ಅಂದ್ರೆ ನಿನಗೆ ತಿಳಿತಾದ ಶಾಂತಿ ಹ್ಯಾಂಗ ಮಾಡಬೇಕನ್ನೋದು ತಿಳಿತಾದಪ್ಪ ಪಾಠ ಕೇಳಬೇಕಂತ ಸೇಬುದಲ್ಲಿ ನಾ ಮಾತ್ರ ಕೇಳಿಲ್ಲ ಇಲ್ಲಿ ನೋಡಲು ಎಷ್ಟು ಸರಿ ಸಾಯದಂತ ನಮ್ಮ ಅಣ್ಣವ್ರೀಗ ಯಾಕಂದ್ರ ಹುಲಗ ಅಂತಾರಂದ್ರ ತಿಳಿಸ್ಬೇಕು ನಮಗ ಆ ಹುಲಗ ಅಂತ ಹೇಳಿದ್ರೆ ನಾನು ಬಹಳ ಎಷ್ಟೋ ಮಂದಿ ಆಗಿ ಹೆಣ್ಮಕ್ಳು ಬಹಳ ಮಂದಿ ಆಗಿ ಹೋಗ್ಯಾರ ಸ್ತ್ರೀಯರು ಆಗಿದ್ದು 5 ಕಡೆ ಕೊಡ್ತಾರ ದೊಡ್ಡದೈತಿ ಏಸು ಹಾಲು ಹೆಣ್ಮಕ್ಳು ಕೂತಾವ ಈಗ ತಮ್ಮ ಈಗ ವಿದ್ಯಾಶ್ರೀ ಅಂತ ಕೇಳಿ ಖರೆ ಬೇರೊಬ್ಬರು ಬಾಯಾಗ ಅದಕ್ಕೆ ದೈವ ಬಲ ಬೇಕು ಖರೆ ತಿಳಿಸ್ಕೊಬೇಕು ಅದಕ್ಕೆ ಸರ್ವಜ್ಞ ಹೇಳ್ತಾರ ಅಂಗನಿಯರು ಒಲಿಯುವುದು ಸಂಗ್ರಾಮ ಎದಿಯುವುದು ಬಂಗಾರ ಮಾಡುವುದು ಸಂಘ ಒಲಿಸೋದು ಅದಕ್ಕೆ ಯಾರು ಪುಣ್ಯಕ್ಕೆ ಯಾರು ರಾಶಿ ಮಾಡ್ಲಿಕ್ಕೆ ಬರುವುದ ಬಂಗಾರ ಅಂತ ಹೆಣ್ಮಗಳು ಚಂದ ಸ್ವಚ್ಛ ಬಾಯಿಂದ ಏನಿಲ್ಲ ಮಾತಾಡ್ತಾರ ಇದು ಹಿಂದಿನಿತ್ಯ ಹುಡುಗ ಅದರಂತ ಚಾಲು ಮಾಡಿದ್ರು ಆ ಕಾಲ ಮನುಷ್ಯ ಏ ರುಚಿ ಯಾವ ಕಂಪ್ನಿ ಏನ್ ಮಾತಾಡೋದು ಜ್ಞಾನನೇ ಇರೋದು ಏಸಲ್ಲ ಹೇಳಬೇಕು ಅಂತವ್ ಚೇಷ್ಟಾದ ಮಾತ್ರ ಆಡಬಾರ್ದು ನುಡಿ ನೀ ಎಲ್ಲಿಂದ ತಂದಿದ್ದೀವಿ ಬಾಯ್ಪಟ್ಟು ಮಾಡಿ ಆ ಹುಡುಗ ಅಂದ್ರಲ್ಲ ಅರ್ಥರೆ ತಿಳಿಸಿ ಹೇಳಪ್ಪ ವೈದ ಕೂಡೇರೋ ತಮ್ಮ ನಾನು ಆ ವೈದ ಕೂಡೇರೋ ತಮ್ಮ ಒಬ್ಬ ಸೂತ್ರನ ಕೈಯಾಗ ಅವನ ಲಾಠಿ ಏನ ಬಿದ್ದಾಗ ಸುದ್ದ ಹಾಕಿ ಪಾರ್ವತಿ ಬಂದು ಆವಾಗ ದುಃಖ ಮಾತ್ರ ಮಾಡ್ತಾಳ ಹೀಗ ನೀವು ಕೊಂಡ ತ್ರಾಸ ಮಾಡಿ ನನ್ನ ಪ್ರೀತಿ ಕೊಂದು ಮಾತ್ರ ತ್ರಾಸ ಮಾಡಲಿ ನನಗ ಮಕ್ಕಳ ಇದ್ದು ಇರದಂಗ ಮಾಡಲಿ ಯಾಕಂದ್ರೆ ಮದುವೆ ಶಬ್ದ ಶಾಪ ಆಗಿರ್ತವನಿ ಯಾಕಂದ್ರೆ ಮಾತಿನೊಳಗೆ ಸಂಕ್ಷಿಪ್ತ ಹೇಳಿ ಮುಗಿಸ್ತಾ ಇದ್ದೀನಿ ಯಾಕಂದ್ರೆ ಹೆಣ್ಮಗಳು ಪಾರ್ವತಿ ಅವ್ರೊಳಗೆ ಗಣಪತಿ ತಯಾರು ಮಾಡಿ ಅಂತ ಹೇಳು ಇಲ್ಲಿ ತಂಗಿ ನಾನು ಏನು ಮಾತಿಗೆ ಹೋಗ್ತೀನಿ ಮತ್ತೆ ಭಗವಂತ ಬಂದ ಅವನು ಶಿರ ಹೊಡೆದಾಗ ಯಾಕೆ ಅವ್ನಿಗೆ ಎಬ್ಸಲ ಆಗಲಿಲ್ಲ ಅಂತ ನನಗೆ ಸಂಶಯ ಬಂದದ ಅದು ನೀನೇ ಮಾಡಿದ್ಯಲ್ಲ ಏನ್ ಹೇಳ್ಬಿಂದ ನೀನೇ ಗಣಪತಿ ಮಾಡಿ ಮತ್ತೆ ನೀನೇ ಹೊಳೆ ಅವನಿಗೆ ತಯಾರು ಮಾಡ್ಬೇಕಾಗಿತ್ತು ಮತ್ತೆ ವಿದ್ಯಾರ್ಥಿ ಹೇಳ್ತಿದ್ದಿ ಏನ್ ಕೆಲಸಿತ್ತು ಒಳ್ಳೆಯದು ಆದ್ರೂ ಅಧ್ಯಾತ್ಮ ವ್ಯವಹಾರ ಗುರುತಾಗಿಲ್ಲ ಗುರುತಿದ್ರು ಏನ್ ಹೇಳ್ತಾನ ಕಾಕಾದ ಕೇಳಾಗೈತಿ ಅದಕ್ಕ ಹುಲಿ ಕರಡಿ ಶಿವ ಶಾಂತೂಲ ಇಂಥವೆಲ್ಲ ಎಷ್ಟೋ ಇದ್ದು ಪ್ರಾಣಿಗಳು ಅವೆಲ್ಲ ಬಿಟ್ಟು ಆನೆ ಶಿರಾನೆ ಯಾಕೆ ಹಚ್ಚಾರ ಅವನಿಗೆ ಗಜಾಸೂರ ಶಿರ ಯಾಕೆ ಹಚ್ಚದ್ರು ಈ ನಮ್ಮಲ್ಲಿ ಇರ್ತಕ್ಕಂಥ ಕಾಮ ಕ್ರೋಧ ಲೋಕ ಮದಮಚ್ಚರ ಅನಿಶ್ಚಾತುರವು ಈ ಅನಾಟ್ಯ ನಡತಿ ಏನಿದಾವಲ್ಲ ಇವು ದೈತ್ಯರಿದ್ದಾಗ ಗಜಾಸೂರು ಈ ಗಜಾಸೂರ ಸಮಾನ ಆದಾಗೆ ಅಲ್ಲಿ ಚಿಂತಮನ ಬುದ್ಧಿ ಹತ್ತಾರು ಜನರು ಬದಲಾದಾಗ ಅಲ್ಲಿ ಜ್ಞಾನೋದಯ ಆಗ್ತದ ಅವಾಗ ಗಣಪತಿ ಜ್ಞಾನ
ಅವ್ರಿಗೆ ಪಾತ್ರಬೋಧ ಚೌಕಿ ವಿಧಿ ಕೊಟ್ಟರು ನೋಡಿ. ನಾ ಏನ್ ಭದ್ರಾಗಬೇಕು, ನಿನ್ನಲ್ಲಿ ಇರ್ತಕ್ಕಂಥ ಚತುರ ಅಂತರ್ಗಣಾದಿಗಳು ಭದ್ರಾಗಬೇಕು. ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳಲ್ಲಿ ಆ ಚೈತನ್ಯ ತುಂಬಬೇಕು. ಅದಕ್ಕೆ ಹೇಳ್ತಾ ಕಟ್ಟು ನಿಷೇಧದಲ್ಲಿ ಚಳಿ ಹೊಟ್ಟಿ ಒಳಗಿರೋ ವಿಷ, ನಾವಿಗೆ ಹಲ್ಲಿನೊಳಗಿರ ಮಾನವನಿಗೆ ಸರ್ವಾಂಗ ತುಂಬ ವಿಷ ಅಂತ ಹೇಳ್ತಾರ. ಅದಕ್ಕೆ ಇಂತಿಂತವೆಲ್ಲ ಇದ್ದು ಅಧ್ಯಾತ್ಮ ಧೈರ್ಯದಾಗಿ ಅನಾಡಿ ನಡೆಸಿ ಗಜಾತಿಗಳನ್ನು ಸವಾಲ ಆದಾಗ ನಿನ್ನಲ್ಲಿ ಜ್ಞಾನ ಅಂತ ಗ್ರಂಥ ಕೊಡ್ತಾರೆ. ಅದಕ್ಕೆ ಕರಿಕಿ ಪತ್ರಿ ಅವ್ರಿಗೆ ಯಾಕೆ ಹಿಡಿತಾರೆ ನಮ್ಮ ಕಾಲಗ? ಅದಕ್ಕೆ ಹೇಳುದು ಬೇರೆ, ನೀವು ತಿಳ್ಕೊಳ್ಳೋದು ಬೇರೆ. ಅದಕ್ಕೆ ಹಳೆ ಪತ್ರ ಪಾಲಕ ತಿಳಿದುಕೊಂಡು